ಎಸ್ಬಿಐ ಬ್ಯಾಂಕ್ ಎಟಿಎಂ ದರೋಡೆಗೆ ಯತ್ನವನ್ನ ಪಡಲಾಗಿದೆ. ಕೊಪ್ಪಳ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಹೊಸಪೇಟೆ ರಸ್ತೆಯಲ್ಲಿ ಎಟಿಎಂ ದರೋಡೆಗೆ ಯತ್ನವನ್ನ ಪಟ್ಟಿದ್ದಾರೆ. ಸಿಸಿ ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ಮಾಡಿದ್ದಾರೆ ಖದೀಮರು. ಗ್ಯಾಸ್ ಕಟರ್ ಮೂಲಕ ಎಟಿಎಂ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಈ ವೇಳೆ ಬೆಂಕಿ ಹೊತ್ಕೊಂಡಿದೆ. ಎಟಿಎಂಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಖದೀಮರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಬೆಂಕಿ ಹೊತ್ತಿರುವುದನ್ನು ಗಮನಿಸಿ ಅಗ್ನಿಶಾಮಕ ದಳದವರಿಗೆ ಕಟ್ಟಡದ ಮಾಲೀಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಕಿ ನಂದಿಸಿದ್ರು ಅಗ್ನಿಶಾಮಕ ದಳದ ಸಿಬ್ಬಂದಿ. ಸ್ಥಳಕ್ಕೆ ಕೊಪ್ಪಳ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಬೆರಳಚ್ಚು ತಜ್ಞರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಎಟಿಎಂ ಅನ್ನು ದೋಚಬೇಕು ಅಂತ ಹೇಳಿ ಖದೀಮರು ಬಂದಿದ್ರು. ಅದಕ್ಕೋಸ್ಕರ ಗ್ಯಾಸ್ ಕಟರನ್ನು ಅವರು ಬಳಕೆ ಮಾಡಿದ್ರು. ಗ್ಯಾಸ್ ಕಟರನ್ನು ಬಳಸ್ತಿದ್ದಾಗ ಏಕಾಏಕಿ ಎಟಿಎಂಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಇನ್ನೂ ತಮ್ಮ ಈ ಕಳ್ಳತನದ ಕೃತ್ಯ CCTV ಕ್ಯಾಮರಾದಲ್ಲಿ ಸರಿ ಆಗಬಾರದು, ತಮ್ಮ ಚಲನವಲನ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಮೊದಲಿಗೆ CCTV ಕ್ಯಾಮರಾಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿಬಿಟ್ಟಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆ ATM ಒಳಗಡೆ ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಈ ರೀತಿ ಹೊಗೆ ಬರ್ತಾ ಇದ್ದ ಹಾಗೆ ಕಟ್ಟಡದ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣಕ್ಕೆ ಬಂದಂತಹ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ.